ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಇದು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ವಿ, ನಮ್ಮ ಅಮ್ಮನ ಅಕ್ಕನ ಮನೆಗೆ, ರೋಡಿಂದ ಆಚೆ ಇಲ್ಲಡಿ. ಹಾಗೆ ಇಲ್ಲೊಂದು ರಿಸೆಪ್ಷನ್ ಇತ್ತು ಅಂತ ಬಂದು ಮನೆ ಹತ್ರ ಬಂದು ಹೇಳಿದ್ರು ಅಂತ ನಾನು ನಮ್ಮ ದೊಡ್ಡಮ್ಮನ ಮನೆ ಹತ್ರ ಹೋಗಿದ್ದೆ. ಇದು ನಮ್ಮ ದೊಡ್ಡಮ್ಮವ್ರ ಮನೆ, ಅದು ಆ ಕಡೆ ಸೈಡ್ ಹಂಚಿನ ಮನೆ ಕಾಣೋದು ಹಳೆ ಮನೆ. ಹಾಗೆ ಅವ್ರ ಮನೆ ಊಟಕ್ಕೆ ಹೋಗೋಕ್ಕೂ ಮುಂಚೆ ನಮ್ಮ ಮನೆ ದೊಡ್ಡಮ್ಮನ ಮನೆ ಹಿಂದೆ ಒಂದು ದೊಡ್ಡ ಹುಣಸೆ ಮರ ಇತ್ತು. ಹಾಗೆ ಒಂದು ರೀಲ್ಸ್ ಮಾಡಿಕೊಂಡು ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ಊಟ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ಮಟನ್ ಸಾಂಬಾರು, ಮೊಟ್ಟೆ, ಮುದ್ದೆ, ರೈಸು, ಚಿಕನ್ ಫ್ರೈ, ಆಮೇಲೆ ಕಬಾಬು, ತುಂಬ ಐಟಮ್ಸ್ ಮಾಡಿಸಿದ್ರು. ಅದ್ರ ಜೊತೆಗಾಗಿ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಜ್ಯೂಸು, ಬೀಡ, ನೋಡಿ ಎಷ್ಟೊಂದು ಮಟನ್ ಹಾಕ್ತಿದ್ದಾರೆ ಅಂತ. ನನಗಂಥದ್ದು ವೀಡಿಯೋ ಮಾಡಬೇಕಾದ್ರೇ ತುಂಬ ನಗು ಬಂದುಬಿಡ್ತು. ತಿಂತೀವೋ ಬಿಡ್ತೀವೋ ಗೊತ್ತಿಲ್ಲ, ಹಾಕಿದ್ದು ಮಾತ್ರ ಸರಿ ಹಾಕಿದರು. ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸಿ ಹಾಗೆ ಸ್ವಲ್ಪ ಮಾವಿನ ಹಣ್ಣು ಕುಯ್ಕೊಂಬರೋಣ ಅಂತ ಹೇಳ್ಬಿಟ್ಟು ಮರದ ಹತ್ರ ಹೋಗಿದ್ವಿ. ಇದು ನನ್ನ ಅಕ್ಕನ ಮಗಳು ವೀಡಿಯೋ ಮಾಡಿರೋದು, ನಂಗೆ ಗೊತ್ತೇ ಇರಲಿಲ್ಲ ವೀಡಿಯೋ ಮಾಡಿದ್ದಾಳೆ ಅಂತ. ನಾವು ಎಷ್ಟು ಬೇಕಷ್ಟು ಸ್ವಲ್ಪ ಕುಯ್ಕೊಂಡು ರಿಟರ್ನ್ ವಾಪಸ್ ಮನೆಗೆ ಬಂದ್ವಿ. ಊರಿಗೆ ನಾಳೆ ಹೋಗ್ಬೇಕಾದ್ರೆ ಕುಯ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಹಿಂಗೆ ಗೊತ್ತಾದರೆ ಬೈತಾರೆ ಅಂತ ಹೇಳ್ಬಿಟ್ಟು ಅವ್ಸ್ಕೊಂಡು ಹೋಗ್ತಾಯಿದ್ವಿ ನಾನು ನಮ್ಮ ಅಕ್ಕನ ಮಗನು. ನಮ್ಮ ಅಕ್ಕನ ಮಗಳು ವೀಡಿಯೋ ಮಾಡಿದ್ದಾಳೆ, ನಂಗೆ ಗೊತ್ತೇ ಆಗಿರಲಿಲ್ಲ. ಅದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಹಾಕಿದ್ದೀನಿ. ನಮ್ಮ ದೊಡ್ಡಮ್ಮವ್ರ ಮನೆ ಅಷ್ಟೇ, ಒಂದು 2-3 ಮನೆಗಳಿದೆ, ಅದಕ್ಕೆ ಅವ್ರು ಬಾರೆಕೊಪ್ಪಲು ಅಂತ ಹೆಸ್ರು ಹೇಳ್ತಾರೆ. ಆಲ್ಮೋಸ್ಟ್ ನಮ್ಮ ಕಡೆಯವರೆಲ್ಲ ಸೇರಿರೋ ಕಡೆಯೂ ನಾನಾಗಲಿ, ನಮ್ಮ ಅಕ್ಕ ಆಗಲಿ, ನಮ್ಮ ದೊಡ್ಡಮ್ಮನ ಮಗಳು, ನನ್ನ ತಂಗಿ ಬ್ಯಾಂಗ್ಳೂರು, ಅವಳೊಬ್ಳು ಬಿಟ್ಟರೆ ಬೇರೆ ಎಲ್ಲರೂ ಈ ಥರ ಸಿಂಗಲು ಮನೆಗಳಿರೋದು, ಜಮೀನಿರೋದು ಇದೇ ಕಡೆಯೇ ಸೇರ್ಕೊಂಡಿದ್ದೀವಿ. ನಮಗೆ ಅಭ್ಯಾಸ ಆಗೋಗಿದೆ ಈ ರೀತಿ ಜಾಗಕ್ಕೆಲ್ಲ ಸೇರಿಕೊಂಡು. ನನ್ನ ತಂಗಿಗೆ ಸ್ವಲ್ಪ ಸಿಟಿಲೇ ಜಾಸ್ತಿ ಇದ್ದು ಈ ಸೈಡ್ ಬಂದಾಗ ತುಂಬ ಖುಷಿ ಪಡ್ತಾಳೆ. ಇವು ಎಷ್ಟು ಚೆನ್ನಾಗಿದೆ ನೇಚರ್ ಅಂತ ಹೇಳ್ಬಿಟ್ಟು. ಬಟ್ ನಮಗೆ ನೋಡಿ ಬೇಜಾರಾಗೋಗಿದೆ. ಈ ಒಂಟಿ ಮನೆಗಳಲ್ಲಿ ಹೆಂಗಿರೋದಪ್ಪ ಅಂತ ಅನಿಸ್ತೈತೆ. ಅದಾದಮೇಲೆ ಹುಣಸೆ ಮರದ ಹತ್ರ ಊಟ ಎಲ್ಲ ಮುಗಿಸಿ ಅಮ್ಮವರೆಲ್ಲ ಬಂದರು. ಹಾಗೆ ಹುಣಸೆ ಮರದ ಹೋಗಿ ಮರದ ತುಂಬ ಮೆಮೊರೀಸ್ ಇದೆ ನಮಗೆ. ನಮ್ಮ ಅಕ್ಕನ ಮಕ್ಕಳಿದ್ದಾಗ ನಾವುಗಳಂತೂ ನಮ್ಮ ದೊಡ್ಡಮ್ಮನ ಮನೆಗೆ ರಜಕ್ಕೆ ಹಬ್ಬಕ್ಕೆ ಯಾವುದಕ್ಕೆ ಬಂದ್ರೂ ಇದೊಂದು ಜಾಗದಲ್ಲಿ ಕೂತು ಆಟ ಆಡ್ತಾಯಿದ್ವಿ. ಇವತ್ತು ನಮ್ಮ ಮಕ್ಕಳುಗಳಿಗೆ ಆಟ ಆಡ್ತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟು ಮೆಮೊರೀಸ್ ಅಲ್ಲ, ಇಷ್ಟು ದೊಡ್ಡ ಮರ. ಆವತ್ತು ನಾವು ಎಂಜಾಯ್ ಮಾಡ್ತಾಯಿದ್ವಿ, ಇವತ್ತು ನಮ್ಮ ಅಕ್ಕನ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ದಾರೆ. ಹಾಗೆ ಮಾವಿನ ಮರನೂ ಅಷ್ಟೇ ತುಂಬ ದೊಡ್ಡದಿತ್ತು. ಮಕ್ಕಳು ಹತ್ತಿನೇ ಜಂಪ್ ಮಾಡ್ಬೋದು, ಅಷ್ಟು ಚಿಕ್ಕದಾಗಿ ಫುಲ್ಲು ಸರೌಂಡಿಂಗ್ ಸ್ವಲ್ಪ ದೊಡ್ಡದಾಗಿ ಹರಡ್ಕೊಂಡಿತ್ತು. ಮಾವಿನ ಮರದಲ್ಲೂ ಅಷ್ಟೇ ತುಂಬಾ ಮಾವಿನಕಾಯಿ ಬಿಟ್ಟಿದ್ವಿ. ಮತ್ತು ಇದು ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಾನು ಊರಿಗೆ ಹೊರಟ್ಬಿಟ್ಟೆ, ಹಾಗಾಗಿ ಬಂದು ಮಾವಿನಕಾಯಿ ಕುಯ್ಕೊಳ್ಳೋಣ ಅಂತ ಬಂದುಬಿಟ್ಟೆ ನಾನು. ವಿಡಿಯೋ ನೋಡಿ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಮರಗಳಿತ್ತು 2-3. ಥ್ಯಾಂಕ್ ಯು.